ನಮಸ್ಕಾರ ರೈತ ಬಾಂಧವರಿಗೆ. ಸೊ ನೋಡ್ಬೋದು ನೀವು 4 ವೀಲಲ್ಲಿ ಬೈಕ್ ಟ್ರೋಲಿ ರೆಡಿ ಆಗಿದೆ. ಸೊ ಬೈಕ್ ಇಂಜನ್ ಮುಖಾಂತರ ಇದು ರೆಡಿ ಆಗಿರೋದು. ಇದು 4 ವೀಲ್ 4 ಗಾಲಿಯಿಂದ ಓಡುತ್ತೆ ಬೈಕು. ಟ್ರೇಲರು ಸುಮಾರು ಇದರ ಸೈಜ್ ಬಂದುಬಿಟ್ಟು 4 ಫೀಟ್ ಅಗಲ ಇದೆ, 5 ಫೀಟ್ ಉದ್ದ ಇದೆ ಹಾಗೂ 5 ಫೀಟ್ ಅಗಲ ಇದೆ. ಸೊ ಹಿಂದ್ಗಡೆ ಕೂಡ ಇದಕ್ಕೆ ಸಸ್ಪೆನ್ಷನ್ ಬರುತ್ತೆ, ಮುಂದ್ಗಡೆ ಕೂಡ ಸಸ್ಪೆನ್ಷನ್ ಬರುತ್ತೆ. ಸೊ ಇದರಲ್ಲಿ ಕೂಡ ರಿವರ್ಸ್ ಫೋರ್ಡ್ ಸಿಸ್ಟಮ್ ಇದೆ ಹಾಗೂ ಆಯಿಲ್ ಬ್ರೇಕ್ ಕೂಡ ಇದೆ. ಸೊ ಕಸ್ಟಮರೇ ಇಂಜನ್ನ ಅವರು ಪರ್ಚೇಸ್ ಮಾಡಿ ಕೊಟ್ಟಿರೋದು. ಸೊ ಅದನ್ನು ನಾವು ಮಾಡಿಫೈಡ್ ಮಾಡಿ 4 ವೀಲ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಇದಕ್ಕಾಗಲಿ ಹೆಡ್ಲೈಟ್ ಆಗಲಿ ಹಾಗೂ ಇಂಡಿಕೇಟರ್ ಆಗಲಿ, ಹಾರ್ನ್ ಕೂಡ ಆಗಲಿ, ಸ್ಟೇರಿಂಗ್ ಸಿಸ್ಟಮ್ ಕೂಡ ಆಗಲಿ ಪ್ರತಿಯೊಂದನ್ನು ಅಟ್ಯಾಚ್ಮೆಂಟ್ ಮಾಡಿದ್ದೀವಿ. ಸೊ ಯಾಕಪ್ಪ ಅಂದರೆ ಇದನ್ನು ಮಾಡೋ ಉದ್ದೇಶ ಏನಂದರೆ, ಇವಾಗ ಬೇರೆ ಸಿರಿಸಿ, ಯಲ್ಲಾಪುರ, ಶಿವಮೊಗ್ಗ ಸೈಡ್ ಎಲ್ಲ ಅದಿರಲ್ಲ, ಅಲ್ಲಿ ಕಸ್ಟಮರ್ ಸ್ವಲ್ಪ 3 ವೀಲರಲ್ಲಿ ಸ್ವಲ್ಪ ಕಂಫರ್ಟೇಬಲ್ ಆಗಲ್ಲ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕಾಗಿ ನಾವೇನೈತೆ 4 ವೀಲರಲ್ಲಿ ನಾವು ರೆಡಿ ಮಾಡಿರೋದು. 4 ಕಡೆಯಿಂದ ಸಸ್ಪೆನ್ಷನ್ ಆಗುತ್ತೆ, ನೋಡ್ಬೋದು ನೀವು. ಈ ಕಡೆ ಕೂಡ ಸಸ್ಪೆನ್ಷನ್ ಆಗುತ್ತೆ, ಹಿಂದೆ ಕೂಡ ಸಸ್ಪೆನ್ಷನ್ ಆಗುತ್ತೆ. ಸೊ ಇದಕ್ಕೆ ನಾವು 10 ಲೀಟರ್ದನ್ನ ಪೆಟ್ರೋಲ್ ಟ್ಯಾಂಕನ್ನು ನಾವು ಕೊಟ್ಟಿದ್ದೀವಿ. ಸೊ ಇವಾಗ ಏನಿದೆ ಇದು ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟೆಡ್ ಗಾಡಿದ್ದು. ಇವಾಗ ನಾವು ಮುಂದೆ ಕಂಪ್ಲೀಟ್ ಮಾಡ್ತೀವಿ. ಸೊ ಇನ್ನೊಂದು 2-3 ದಿವಸ ಆದಮೇಲೆ ಕಂಪ್ಲೀಟ್ ಮಾಡ್ತೀವಿ. ಸೊ ಈ ಥರ ವೀಡಿಯೋಗಳನ್ನು ನೀವು ಮುಂದೆ ನೋಡಬೇಕಂದ್ರೆ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ ಚಾನಲ್ ಇದೆ ನಮ್ಮದು, ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಮತ್ತು ಹಾಗೂ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಲೈಟ್ ಕೂಡ ಇದೆ, ರಿವರ್ ಫೋರ್ಡ್ ಸಿಸ್ಟಮ್ ಕೂಡ ಇದೆ. ಸೊ ಇದು 1 ಟನ್ ಕೆಪಾಸಿಟಿವರೆಗೂ ಇದನ್ನು ಕೆಪಾಸಿಟಿ ಮಾಡುತ್ತೆ. ಸೊ ನೀವು ಆರಾಮಾಗಿ ಇದಕ್ಕೆ ಪವರ್ ಸ್ಟೀರಿಂಗ್ ಕೂಡ ಇದೆ. ಸೊ ನೋಡೋದು ಇದಕ್ಕೆ ಬೈಕಲ್ಲಿ ಯಾವ ರೀತಿಯಿಂದ ಇರುತ್ತಂದರೆ, ಸೊ ಬೈಕಲ್ಲಿ ಕಿಕ್ಕರ್ ಅಥವಾ ಸೆಲ್ಫರ್ ಇರುತ್ತೆ. ಸೊ ಇದನ್ನು ನೋಡ್ಬೋದು ನೀವು. ಬೈಕಲ್ಲಿ ನಾವು ಕಾರ್ ಸಿಸ್ಟಮಲ್ಲಿ ಸೆಲ್ಫ್ ಮಾಡಿದ್ದೀವಿ. ಸೊ ನೋಡಿರಿ, ಇಲ್ಲೇ ಸೆಲ್ಫ್ ಮಾಡಿ ಇಲ್ಲೇ ಸ್ಟಾರ್ಟ್ ಮಾಡ್ಬೋದು ನೀವು. ಯಾವ ರೀತಿಯಿಂದ ನಿಮ್ಮ ಕಾರಲ್ಲಿ ಇರುತ್ತೋ, ಯಾವ ರೀತಿಯಿಂದ ಒಂದು ಟಾಟಾ ಸಿಲ್ ಇರುತ್ತೋ ಅದೇ ಪರ್ಫಾರ್ಮೆನ್ಸ್ ನಿಮ್ಗೆ ಕೊಟ್ಟಿದ್ದೀವಿ. ಸೊ ಇದನ್ನು ಆಫ್ ರೋಡಿಗೆ ಯೂಸ್ ಮಾಡ್ಬೋದು, ಆನ್ ರೋಡಿಗೆ ಯೂಸ್ ಮಾಡ್ಬೋದು ನೀವು. ಇದಕ್ಕೆ ನಾವೇನಿದೆ 4 ಕೂಡ ಬಟನ್ ಟೈರ್ನ ಅಳವಡಿಸ್ತಾ ಇದ್ದೀವಿ. ಸೊ ಕಸ್ಟಮರ್ ಯಾರೇ ಇದ್ದರೂ ಅವರು ಹಳೆ ಇಂಜನ್ ತಂದು ಕೊಟ್ಟರೆ ಹಳೆ ಇಂಜನ್ ಕೂಡ ಮಾಡಿಕೊಡ್ತೀವಿ. ಸೊ ಹೊಸ ಇಂಜನ್ ಅವರು ಹೊಸ ಇಂಜನ್ ಮಾಡಿಕೊಡಂದರೆ ಹೊಸ ಇಂಜನ್ ಕೂಡ ನಾವು ಮಾಡಿಕೊಡ್ತೀವಿ. ಸೊ ಇದು ಕಸ್ಟಮರ್ ಬಂದುಬಿಟ್ಟು ಆಂಧ್ರ ಪ್ರದೇಶದವರು. ಸೊ ಹಾಗಾಗಿ ಅವರು ಯಾವ ರೀತಿಯಿಂದ ಮಾಡಿಫಿಕೇಷನ್ ಕೇಳಿದ್ರೆ ನಾವು ಆ ರೀತಿಯಿಂದ ಮಾಡಿಫಿಕೇಷನ್ ನಾವು ಕೊಟ್ಟಿದ್ದೀವಿ. ಸೊ ಇದಕ್ಕೆ ನಾವು ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಮಾಡಿಕೊಡ್ತೀವಿ. ಕಸ್ಟಮರ್ ಡಿಮ್ಯಾಂಡ್ ಯಾವ ಥರ ಇರುತ್ತೋ ಆ ಥರ ನಾವು ಮಾಡಿಕೊಡ್ತೀವಿ. ಸೊ ನೋಡ್ಬೋದು ಇದರಲ್ಲಿ ಕೂಡ ರಿವರ್ಸ್ ಇದೆ, ಇದರಲ್ಲಿ ಕೂಡ ಫಾರ್ವರ್ಡ್ ಇದೆ ಹಾಗೂ ಇದರಲ್ಲಿ ಕೂಡ ಲೈಟಿಂಗ್ ಸಿಸ್ಟಮ್ ಕೂಡ ಆಗಲಿ, ಇಂಡಿಕೇಟರ್ ಸಿಸ್ಟಮ್ ಕೂಡ ಆಗಲಿ, ಬ್ರೇಕ್ ಸಿಸ್ಟಮ್ ಕೂಡ ಆಗಲಿ ಪ್ರತಿಯೊಂದು ಕೂಡ ಚೆನ್ನಾಗಿ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಸೊ ಇವಾಗ ನೋಡಿ ನಾನು ಯಾವ ಥರ ಹೊಡಿತೀನಿ ಅಂತ. ಸೊ ನೀವು ಲೈಟಿಂಗ್ ಸಿಸ್ಟಮ್ ಕೂಡ ನೋಡ್ಬೋದು. ಸೊ ಲೈಟ್ ಕೂಡ ನಾವು ಅದಕ್ಕೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಹಾರ್ನ್ ಕೂಡ ಇನ್ಸ್ಟಾಲೇಷನ್ ಇದೆ. ಸೊ ರೈತರು ಏನಪ್ಪ ಅಂದರೆ ಅವರು ಬೈಕ್ ಇಲ್ಲ ನಮ್ಮದು ಆ ರೀತಿ ಇದೆ, ಏನು ಮಾಡೋದು ದೂರ ಆಗುತ್ತೆ ಅಂತಂದ್ರೆ ನಾವು ಕೂಡ ಹೋಮ್ ಡೆಲಿವರಿ ಇದನ್ನು ರೆಡಿ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ನಿಮಗೆ ಹಳೆ ಇಂಜನ್ ಬೇಕಂದರೆ ಹಳೆ ಇಂಜನ್ ಪ್ರಕಾರ ಮಾಡಿಕೊಡ್ತೀವಿ, ಹೊಸ ಇಂಜನ್ ಬೇಕಪ್ಪ ಅಂದರೆ ಹೊಸ ಇಂಜನ್ ಪ್ರಕಾರ ಮಾಡಿಕೊಡ್ತೀವಿ. ಸೊ 700 cc ಇಂಜನ್ ಬರುತ್ತೆ ಹೊಸ ಇಂಜನು. ಸೊ ಇನ್ಕಂಪ್ಲೀಟೆಡ್ ಎಲ್ಲ ಪ್ರತಿಯೊಂದು ಮೆಟೀರಿಯಲ್ ನಮ್ಮದೇ ಇರುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಕೂಡ ನಮ್ಮದೇ ಇರುತ್ತೆ. ಸೊ ನಿಮ್ಮ ಮನೆಗೆ ಬರೋ ಗಂಟ ನಮ್ಮದೇ ಇರುತ್ತೆ. ಸೊ ನಿಮಗೆ ಯಾವುದೇ ರೀತಿಯಿಂದ ಅದ್ರ ರೇಟ್ ಅಮೌಂಟ್ ಬೇಕಾದರೆ ಮೇಲ್ಗಡೆ ಡಿಸ್ಪ್ಲೇಯಲ್ಲಿ ನಂಬರ್ ಕಾಣ್ತಾ ಇದೆ. ಸೊ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನೋಡ್ಬೋದು ಲೈಟಿಂಗ್ ಸಿಸ್ಟಮ್ ಕೂಡ ನಾವು ಅಳವಡಿಸಿದ್ವಿ. ಸೊ ಇದು ನಿಮ್ಮ ಬ್ರೇಕ್ ಸಿಸ್ಟಮ್ ಕೂಡ ನಾನು ತೋರಿಸ್ತೀನಿ ಯಾವ ರೀತಿಯಿಂದ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇನಪ್ಪ ಅಂದರೆ ಕಾರ್ ರೀತಿಯಿಂದ ಹೊಡೆದಂಗಿಲ್ಲ, ಅದೇ ಬೈಕ್ ನೀವು ಇಲ್ಲೇ ಯಾವುದೊಂದು ಚಿಕ್ಕ ಹುಡುಗ ಆದರೂ ಹೊಡಿಬೋದು ಅದನ್ನು. ಯಾಕಂದರೆ ಕಾರ್ದು ಈ ಥರ ಆ ಕಡೆ ತಳ್ಳಿ ಈ ಕಡೆ ತಳ್ಳಿ ಇರುತ್ತೆ. ಸೊ ಅದರಲ್ಲಿ ಏನು ಅಷ್ಟೇ ಸಿಸ್ಟಮ್ ಇಲ್ಲ. ಸುಮ್ಮನೆ ಮುಂದೆ ಹೋಗ್ಬೇಕಾದ್ರೆ ಗೇರ್ ತೆಗಿಬೇಕಾದ್ರೆ ಮುಂದೆ, ಹಾಕಬೇಕಾದ್ರೆ ಹಿಂದೆ. ಸೊ ಇದನ್ನು ಫಾರ್ವರ್ಡ್ ಮಾಡಬೇಕಾದ್ರೆ ಮುಂದೆ, ರಿವರ್ಸ್ ಮಾಡಬೇಕಾದ್ರೆ ಹಿಂದೆ, ಇಷ್ಟೇ ಇರೋದು. ಇದರಲ್ಲಿ ಬೇರೆ ಏನಿಲ್ಲ. ಸೊ ನೋಡ್ಬೋದು ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ನೋಡಿದೆ. ಪವರ್ ಸ್ಟೇರಿಂಗ್ ಸಿಸ್ಟಮ್ ನಾವು ಕೂಡ ಕೊಟ್ಟಿದ್ದೀವಿ. ಇದು ನಾರ್ಮಲ್ ಸ್ಟೇರಿಂಗ್ ಅಲ್ಲ, ಇದು ಪವರ್ ಸ್ಟೇರಿಂಗು. ಸೊ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಇನ್ಮೇಲೆ ಪೇಂಟ್ ಆಗುತ್ತೆ. ಸೊ